Hello students, welcome back to our English class. In this class, we will discuss about most expected multiple choice questions and answers from the lesson 2 Dear written by Leo Tolstoy. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಸೆಕೆಂಡ್ ಇಯರ್ ಪಿ ಯು ಸಿಗಿರ್ತಕ್ಕಂಥ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರುವಂಥ 2 ಡಿಯರ್ ಪಾಠದಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರಗಳು ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಡಿಯರ್ ಸ್ಟೂಡೆಂಟ್ಸ್, ನಾ ಹಿಂದಿನ ಕ್ಲಾಸ್ನಲ್ಲೇ ಹೇಳಿದ್ದೆ, ಈ ರೀತಿಯಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿರ್ತವೆ ಅದಕ್ಕೆ ಆನ್ಸರ್ ಬರೆಯುವಾಗ ಅಲ್ಲಿ ಆಪ್ಷನ್ಗಳಿಗೆ ಮುಂದೆ ABCD ಅಂತ ಕೊಟ್ಟಿರ್ತಾರೆ. ಸೊ ಅದರ ಆಪ್ಷನ್ ಸಮೇತವಾಗಿಯೇ ತಾವು ಆನ್ಸರ್ ಬರೆಯೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಇವಾಗ ಈ 2 ಡಿಯರಿಂದ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ನೋಡಿ. ಅಲ್ಲಿ ಈ ರೀತಿಯಾಗಿ ಕ್ವಶನ್ ಕೇಳ್ಬೋದು. ನೇಮ್ ದ ಟಾಯ್ ಕಿಂಗ್ಡಮ್ ಮೆನ್ಷನ್ಡ್ ಇನ್ 2 ಡಿಯರ್. ಈ 2 ಡಿಯರ್ ಪಾಠದಲ್ಲಿ ಟಾಯ್ ಕಿಂಗ್ಡಮ್ ಅಂತ ಕರೀತಾರೆ ಅಥವಾ ಟೈನಿ ಕಿಂಗ್ಡಮ್ ಅಂತ ಕರೀತಾರೆ. ಯಾವುದಕ್ಕೆ ಹಾಕಿ ಕರೀತಾರೆ ಅಂತ ಆಪ್ಷನ್ ನೋಡಿ. ಇಟಲಿ, ಫ್ರಾನ್ಸ್, ಮೊನಾಕೋ, ರಷ್ಯಾ. ಇವು 4ರಲ್ಲಿ ಯಾವುದಕ್ಕೆ ಟಾಯ್ ಕಿಂಗ್ಡಮ್ ಅಂತ ಕರೀತಾರೆ ಅಂತ ಪ್ರಶ್ನೆ. ಟಾಯ್ ಕಿಂಗ್ಡಮ್ ಅಂದರೆ ಒಂಥರ ಆಟಿಕೆ ರೀತಿ ಇರ್ತಕ್ಕ ಚಿಕ್ಕದ ಪುಟ್ಟದಾಗಿರ್ತಕ್ಕಂಥ ಕಿಂಗ್ಡಮ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಇದಕ್ಕೆ ಆನ್ಸರ್ ಗೊತ್ತು ಅನ್ಕೋತೀನಿ. ಆಪ್ಷನ್ ಸಿ, ಮೊನಾಕೋ ಈಸ್ ದ ಕರೆಕ್ಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿ ಕೇಳ್ಬೋದು. ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ವರ್ ದೇರ್ ಇನ್ ದ ಟೈನಿ ಲಿಟಲ್ ಕಿಂಗ್ಡಮ್ ಮೊನಾಕೋ. ಇಲ್ಲಿ ಇನ್ಹ್ಯಾಬಿಟೆಂಟ್ಸ್ ಅನ್ನೋದನ್ನು ತಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಇನ್ಹ್ಯಾಬಿಟೆಂಟ್ಸ್ ಅಂತಂದರೆ ಅಲ್ಲಿ ವಾಸವಾಗಿರ್ತಕ್ಕಂಥ ಜನ. ಈ ಮೊನಾಕೋ ಅನ್ನತಕ್ಕಂಥ ಟೈನಿ ಕಿಂಗ್ಡಮ್ನಲ್ಲಿ ಎಷ್ಟು ಜನಸಂಖ್ಯೆ ಇತ್ತು, ಅಲ್ಲಿ ಜನ ಎಷ್ಟಿದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ. ಅಬೌಟ್ 60,000 ಇನ್ ಆಲ್, 60,000 ಜನ ಇದ್ರ. ಅಬೌಟ್ 6,000 ಇನ್ ಆಲ್, 6,000 ಜನ ಇದ್ರ. ಅಬೌಟ್ 7,000 ಇನ್ ಆಲ್, 7,000 ಜನ ಇದ್ರ. ಅಥವಾ ಅಬೌಟ್ 70,000 ಇನ್ ಆಲ್, 70,000 ಜನ ಇದ್ರ ಅಂತ ಕೇಳ್ತಾರೆ. ಈ ರೀತಿಯಾಗಿ ಪ್ರಶ್ನೆ ಕೊಟ್ಟಾಗ ತಾವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ದಂಗೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಆನ್ಸರನ್ನು ಬರೀರಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ಅಬೌಟ್ 7,000 ಇನ್ ಆಲ್. ಆ ಮೊನಾಕೋನಲ್ಲಿ ಎಲ್ಲ ಸೇರಿಬಿಟ್ಟು 7,000 ಜನಸಂಖ್ಯೆ ಇತ್ತು ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಮಚ್ ಡಿಡ್ ದ ಇಟಾಲಿಯನ್ ಗೌರ್ಮೆಂಟ್ ಚಾರ್ಜ್ ಫಾರ್ ಸಪ್ಲೈಯಿಂಗ್ ಬೋತ್ ಎ ಮಷಿನ್ ಆ್ಯಂಡ್ ಎನ್ ಎಕ್ಸ್ಪರ್ಟ್. ಅಲ್ಲಿ ಕ್ರಿಮಿನಲ್ ಇರ್ತಾನೆ, ಮರ್ಡರ್ ಮಾಡಿರ್ತಾನೆ, ಅವನಿಗೆ ಮರಣದಂಡನೆ ಬಿಡಿಸೋದಕ್ಕೆ ಇವ್ರ ಹತ್ರ ಗೆಲೋಟಿನ್ ಮಷಿನ್ ಇರಲ್ಲ, ಎಕ್ಸ್ಪರ್ಟ್ ಇರಲ್ಲ. ಅದು ಬೇಕು ಅಂತ ಹೇಳಿಬಿಟ್ಟು ಅವರು ಇಟಾಲಿಯನ್ ಗೌರ್ಮೆಂಟ್ಗೆ ಲೆಟರ್ ಬರೆದಾಗ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ, ಎಷ್ಟು ದುಡ್ಡು ಅಂತ ಹೇಳ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡುವಾಗ ಸ್ವಲ್ಪ ತಾವು ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕು. ಯಾಕೆ ಅಂದರೆ ಫ್ರೆಂಚ್ ಗೌರ್ಮೆಂಟ್ ಕೇಳಿದ್ದನ್ನು ಇಲ್ಲಿ ಬರೆದ್ರೆ ಅಥವಾ ಇಟಾಲಿಯನ್ ಗೌರ್ಮೆಂಟ್ ಅನ್ನೋದಕ್ಕೆ ಕೇಳಿದ್ದನ್ನು ಫ್ರೆಂಚ್ ಗೌರ್ಮೆಂಟ್ ಕೇಳಿದಾಗ ಬರೆದ್ರೆ ಆನ್ಸರ್ ತಪ್ಪಾಗಿರ್ತದೆ. ತಾವು ಸ್ವಲ್ಪ ನೀಟಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಆಪ್ಷನ್ಸ್ ನೋಡಿ. 1,600 ಫ್ರಾಂಕ್ಸ್, 16,000 ಫ್ರಾಂಕ್ಸ್, 12,000 ಫ್ರಾಂಕ್ಸ್, 1,200 ಫ್ರಾಂಕ್ಸ್ ಅಂತ ಇದೆ. ಇದರಲ್ಲಿ ಇಟಾಲಿಯನ್ ಗೌರ್ಮೆಂಟ್ ಎಷ್ಟು ಚಾರ್ಜ್ ಮಾಡ್ತಾರೆ? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, 12,000. 12,000 ಫ್ರಾಂಕ್ಸ್ ಖರ್ಚಾಗುತ್ತೆ ಅಂತ ಅವ್ರ ಲೆಟರ್ನ ಕಳಿಸಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೂ ವಾಸ್ ಎ ಬ್ರದರ್ ಮೊನಾರ್ಕ್ ಟು ದ ಕಿಂಗ್ ಆಫ್ ಮೊನಾಕೋ. ಇಲ್ಲಿ ಬ್ರದರ್ ಮೊನಾರ್ಕ್ ಅನ್ನೋದನ್ನು ತಾವು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇಲ್ಲಿ ಮೊನಾಕೋನಲ್ಲಿ ಒಬ್ಬ ರಾಜ ಇರ್ತಾನೆ, ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ರಾಜ್ಯದಲ್ಲಿ ಕೂಡ ಆ ರಾಜ ಇರ್ತಾನೆ. ಅವನಿಗೆ ಇಲ್ಲಿ ಬ್ರದರ್ ಮೊನಾರ್ಕ್ ಅಂತ ಕರಿತಾ ಇರೋದು. ಮೊನಾರ್ಕ್ ಅಂತಂದರೆ ಅವನು ಕೂಡ ಒಬ್ಬ ರಾಜ, ಸಾಮ್ರಾಟ್ ಅಂತ ಅನ್ಕೊಳ್ಳಿ. ಯಾರಿಗೆ ದ ಕಿಂಗ್ ಆಫ್ ಮೊನಾಕೋ ಇದೆಯಲ್ಲ ಅವನ ಬ್ರದರ್ ಮೊನಾರ್ಕ್ ಅಂತ ಇಲ್ಲಿ ಹೇಳ್ತಾರೆ ಅಂದರೆ ಆಪ್ಷನ್ ನೋಡಿ. ದ ಕಿಂಗ್ ಆಫ್ ಫ್ರಾನ್ಸ್, ದ ಕಿಂಗ್ ಆಫ್ ಜರ್ಮನಿ, ದ ಕಿಂಗ್ ಆಫ್ ಈಜಿಪ್ಟ್, ದ ಕಿಂಗ್ ಆಫ್ ಇಟಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ತುಂಬ ಈಸಿಯಾಗಿ ತಾವು ಹೇಳ್ಬಿಡ್ತೀರಾ. ಆಪ್ಷನ್ ಡಿ, ದ ಕಿಂಗ್ ಆಫ್ ಇಟಲಿ ಈಸ್ ದ ಕರೆಕ್ಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿ ಕೇಳ್ಬೋದು. ವಾಟ್ ವಾಸ್ ದ ಸಮ್ ಫಿಕ್ಸ್ಡ್ ಆಸ್ ದ ಪೆನ್ಷನ್ ಟು ದ ಪ್ರಿಸನರ್ ಇನ್ 2 ಡಿಯರ್. ಅಲ್ಲಿ ಕ್ರಿಮಿನಲನ್ನು ಜೈಲಿನಲ್ಲಿ ಇಡ್ತಾರೆ, ಅವನು ಓಡಿ ಹೋಗ್ತಾನೆ ಅಂತ ಅನ್ಕೋತಾರೆ, ಓಡಿ ಹೋಗಲ್ಲ. ಕೊನೆಯದಾಗಿ ಅವನಿಗೆ ಪೆನ್ಷನ್ ಅಂತ ಇಂತಿಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡ್ತಾರೆ. ಎಷ್ಟು ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ ಅಂತ ಪ್ರಶ್ನೆ. ಆಪ್ಷನ್ ನೋಡಿ. 6,000 ಫ್ರಾಂಕ್ಸ್, 600 ಫ್ರಾಂಕ್ಸ್, 700 ಫ್ರಾಂಕ್ಸ್, 7,000 ಫ್ರಾಂಕ್ಸ್. ಇದರಲ್ಲಿ ಯಾವುದನ್ನು ಅವನಿಗೆ ಪೆನ್ಷನ್ ಅಂತ ಫಿಕ್ಸ್ ಮಾಡ್ತಾರೆ? ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, 600 ಫ್ರಾಂಕ್ಸ್. ನಿನಗೆ ವರ್ಷಕ್ಕೆ ಇಷ್ಟಿಷ್ಟು ಅಂತ ಕೊಡ್ತೀವಿ, ನೀ ಇಲ್ಲಿಂದ ಹೋಗ್ಬಿಡಪ್ಪ ಅಂತ ಅವನಿಗೆ ಪೆನ್ಷನನ್ನು ಫಿಕ್ಸ್ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ. ಹೌ ಲಾಂಗ್ ಹ್ಯಾಡ್ ದ ಕ್ರಿಮಿನಲ್ ಬೀನ್ ಕೆಪ್ಟ್ ಇನ್ ದ ಪ್ರಿಸನ್ ಇನ್ 2 ಡಿಯರ್.
ಈ 2 ಪಾಠದಲ್ಲಿ ಆ ಮರ್ಡರ್ ಮಾಡಿರ್ತಕ್ಕಂಥ ಕ್ರಿಮಿನಲನ್ನು ಒಂದು ಜೈಲಿನಲ್ಲಿ ಇಡ್ತಾರೆ ಅಲ್ವಾ. ಎಷ್ಟು ದಿನ ಆ ಜೈಲಿನಲ್ಲಿ ಇಟ್ಟಿದ್ರು, ಎಷ್ಟು ವರ್ಷ ಇಟ್ಟಿದ್ರು, ಎಷ್ಟು ತಿಂಗಳು ಇಟ್ಟಿದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, 1 year, 2 years, 6 years, 1 month. ಈ 4 ಎಷ್ಟು ವರ್ಷ ಅವನು ಜೈಲಿನಲ್ಲಿದ್ದ ಅಂತ ಪ್ರಶ್ನೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, 1 year. 1 ವರ್ಷ ಮಾತ್ರ ಅವನನ್ನು ಜೈಲಿನಲ್ಲಿ ಇಟ್ಟಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಹೌ ಮೆನಿ ಸೋಲ್ಜರ್ಸ್ ವರ್ ದೇರ್ ಇನ್ ದ ಕಿಂಗ್ಡಮ್ ಆಫ್ ಮೊನ್ಯಾಕೋ ಇನ್ 2 year. ಈ 2 yearನಲ್ಲಿ ಬರ್ತಕ್ಕಂಥ ಈ ಮೊನ್ಯಾಕೋ ಕಿಂಗ್ಡಮ್ನಲ್ಲಿ ಸೋಲ್ಜರ್ಸ್ ಇದ್ರು, ಆ ಆರ್ಮಿನಲ್ಲಿ ಎಷ್ಟು ಜನ ಸೈನಿಕರಿದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಪ್ರಶ್ನೆ ಇದು. ಆಪ್ಷನ್ ನೋಡ್ಕೊಂಡ್ಬಿಡಿ. 50 50 ಜನ ಇದ್ರಾ, 70 70 ಜನ ಇದ್ರಾ, 60 60 ಜನ ಇದ್ರಾ, ಅಥವಾ 80 80 ಜನ ಸೈನಿಕರಿದ್ರಾ ಅಂತ ಪ್ರಶ್ನೆ ಕೇಳ್ತಾ ಇದ್ರೆ ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, 60 60 ಜನ ಸೈನಿಕರು ಆ ದೇಶದ ಆರ್ಮಿನಲ್ಲಿ ಇದ್ರು. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಡು ದ ಪೀಪಲ್ ಪ್ಲೇ ಇನ್ ದ ಗೇಮಿಂಗ್ ಹೌಸಸ್ ಇನ್ 2 year. ಈ 2 year ಪಾಠದಲ್ಲಿ ಗೇಮಿಂಗ್ ಹೌಸಸ್ ಅಂತ ಇದ್ವು ಅಲ್ವಾ. ದ ಕಿಂಗ್ಸ್ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಅಂತ ಕರಿತೀವಿ. ಆ ಗೇಮಿಂಗ್ ಹೌಸಸ್ಸಲ್ಲಿ ಜನ ಹೋಗಿ ಗ್ಯಾಂಬ್ಲಿಂಗ್ ಮಾಡ್ತಿದ್ರಲ್ಲ, ಜೂಜಾಡ್ತಾ ಇದ್ರಲ್ಲ, ಅಲ್ಲಿ ಯಾವ ಗೇಮ್ ಆಡ್ತಾ ಇದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ರೌಲೆಟ್, ಆಪ್ಷನ್ ಬಿ ಕಾರ್ಡ್ಸ್, ಆಪ್ಷನ್ ಸಿ ಚೆಸ್, ಆಪ್ಷನ್ ಡಿ ಕೇರಮ್. ಇದರಲ್ಲಿ ಯಾವ ಗೇಮ್ ಆಡ್ತಾ ಇದ್ರಲ್ಲಿ ಜೂಜಾಡೋದಕ್ಕೆ ಅಂತ ಪ್ರಶ್ನೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ರೌಲೆಟ್. ಆ ಗೇಮಿಂಗ್ ಹೌಸಸ್ಸಲ್ಲಿ ಅಲ್ಲಿ ಹೋಗಿರ್ತಕ್ಕಂಥ ಜನ ಈ ರೌಲೆಟ್ ಅನ್ನತಕ್ಕಂಥ ಗೇಮನ್ನು ಆಡಿ ಜೂಜಾಡ್ತಾ ಇದ್ರು ಅಂತ ತಾವು ಪಾಠದಲ್ಲಿ ಕೇಳಿದಿರ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಹೂ ಹ್ಯಾಡ್ ದ ಮೊನೋಪೊಲಿ ಆಫ್ ರನ್ನಿಂಗ್ ಗೇಮಿಂಗ್ ಹೌಸಸ್ ಇನ್ 2 year. ಈ 2 year ಪಾಠದಲ್ಲಿ ಈ ಮೊನೋಪೊಲಿ ಅಂತಿದೆ ನೋಡಿ. ಮೊನೋಪೊಲಿ ಅಂದರೆ ಏಕಸ್ವಾಮ್ಯತ್ವ. ಯಾರು ಕೂಡ ಈ ಗೇಮಿಂಗ್ ಹೌಸಸ್ಸನ್ನು ನಡೆಸ್ತಾ ಇರಲಿಲ್ಲ, ಆದರೆ ಒಬ್ಬನು ಮಾತ್ರ ನಡೆಸ್ತಾ ಇದ್ದ, ಅವನು ಮಾತ್ರ ಏಕಸ್ವಾಮ್ಯತ್ವ ಇತ್ತು ಅವನಿಗೆ. ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ದ ಕಿಂಗ್ ಆಫ್ ಮೊನ್ಯಾಕೋ, ಆಪ್ಷನ್ ಬಿ ದ ಕಿಂಗ್ ಆಫ್ ಇಟಲಿ, ಆಪ್ಷನ್ ಸಿ ದ ಕಿಂಗ್ ಆಫ್ ಫ್ರಾನ್ಸ್, ಆಪ್ಷನ್ ಡಿ ದ ಕಿಂಗ್ ಆಫ್ ಈಜಿಪ್ಟ್. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ತಾವು ಈಸಿಯಾಗಿ ಇದಕ್ಕೆ ಆನ್ಸರ್ ಮಾಡಿಬಿಡ್ತೀರಾ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ದ ಕಿಂಗ್ ಆಫ್ ಮೊನ್ಯಾಕೋ. ಇವನು ಮಾತ್ರ ಮೊನೋಪೊಲಿಯನ್ನು ಮೇಂಟೈನ್ ಮಾಡ್ಕೊಂಡಿರ್ತಾನೆ. ಆ ಸುತ್ತಮುತ್ತ ಯುರೋಪಲ್ಲಿ ಎಲ್ಲ ದೇಶಗಳು ಕೂಡ ಈ ಗೇಮಿಂಗ್ ಹೌಸಸ್ಸನ್ನು ಬ್ಯಾನ್ ಮಾಡಿಬಿಟ್ಟಿರ್ತಾರೆ, ಆದರೆ ಕಿಂಗ್ ಆಫ್ ಮೊನ್ಯಾಕೋ ಮಾತ್ರ ಇದನ್ನು ನಡೆಸಿಕೊಂಡು ಲಾಭ ತಗೊಳ್ತಾ ಇರ್ತಾನೆ ಅನ್ನೋದನ್ನು ತಾವು ಪಾಠದಲ್ಲಿ ಕೇಳಿದಿರ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಸಚ್ ಎ ಥಿಂಗ್ ಹ್ಯಾಡ್ ನಾಟ್ ಹ್ಯಾಪನ್ಡ್ ಬಿಫೋರ್. ಆ ಮೊನ್ಯಾಕೋ ಅಂತಕ್ಕಂಥ ಟೈನಿ ಕಿಂಗ್ಡಮಲ್ಲಿ ಅಂಥ ಒಂದು ಘಟನೆ ನಡೆದೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ ದ ಕಿಂಗ್ಡಮ್ ಆಫ್ ಮೊನ್ಯಾಕೋ ವಾಟ್ ಡಸ್ ಸಚ್ ಎ ಥಿಂಗ್ ಮೀನ್. ಇಲ್ಲಿ ಸಚ್ ಎ ಥಿಂಗ್ ಅಂಥ ಒಂದು ಘಟನೆ ಅಂತ ಹೇಳ್ತಿದಾರಲ್ಲ, ಯಾವ ಘಟನೆ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ, ಎ ಮ್ಯಾರೇಜ್, ಎ ಮರ್ಡರ್, ಎ ರಾಬರಿ, ಎ ಫೈಟ್. ಇವು 4 ಯಾವುದಲ್ಲಿ ನಡೆದೇ ಇರಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಎ ಮರ್ಡರ್. ಆ ದೇಶದಲ್ಲಿ ತುಂಬ ಚಿಕ್ಕ ಪುಟ್ಟ ಅಪರಾಧಗಳು ನಡೀತಾ ಇದ್ವು, ಆದರೆ ಅಲ್ಲಿವರೆಗೆ ಯಾರು ಕೂಡ ಈ ಮರ್ಡರ್, ಈ ಕೊಲೆ ಅನ್ನತಕ್ಕಂಥ ಅಪರಾಧನ ಅಲ್ಲಿ ಮಾಡೇ ಇರಲಿಲ್ಲ ಅನ್ನೋದನ್ನು ತಾವು ಪಾಠದಲ್ಲಿ ಕೇಳಿದ್ದೀರಾ. ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ಎ ಮಷಿನ್ ಆ್ಯಂಡ್ ಎನ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್ ಆ್ಯಂಡ್ ದ ಕಾಸ್ಟ್ ವುಡ್ ಬಿ ಡ್ಯಾಶ್ ವಾಸ್ ದ ರಿಪ್ಲೈ ಫ್ರಮ್ ದ ಫ್ರೆಂಚ್ ಇನ್ 2 year. ಹಿಂದೆ ಇಟಾಲಿಯನ್ ಗೌರ್ಮೆಂಟ್ನವರು ಎಷ್ಟು ಚಾರ್ಜ್ ಮಾಡಿದ್ರು ಅಂತ ನೋಡಿದ್ವಿ. ಇವಾಗ ಫ್ರೆಂಚ್ ಗೌರ್ಮೆಂಟ್ ಆ ಗೆಲೋಟಿನ್ ಮಷಿನ್ ಮತ್ತು ಒಬ್ಬ ಎಕ್ಸ್ಪರ್ಟನ್ನು ಕಳಿಸೋದಕ್ಕೆ ಎಷ್ಟು ದುಡ್ಡು ಆಗುತ್ತೆ ಅಂತ ರಿಪ್ಲೈ ಮಾಡಿರ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, 1600 ಫ್ರಾಂಕ್ಸ್, 16,000 ಫ್ರಾಂಕ್ಸ್, 12,000 ಫ್ರಾಂಕ್ಸ್, 1200 ಫ್ರಾಂಕ್ಸ್. ಅಲ್ಲಿರ್ತಕ್ಕಂಥ ಆಪ್ಷನ್ಗಳಿದ್ದಾವೆ, ಆದರೆ ಆನ್ಸರ್ ಬೇರೆ ಆಗಿರ್ತದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 16,000 ಫ್ರಾಂಕ್ಸ್. ತಾವು ಸ್ವಲ್ಪ ನೀಟಾಗಿ ನೆನ್ಪಿಟ್ಕೊಂಡ್ಬಿಡಿ. ಫ್ರೆಂಚ್ ಗೌರ್ಮೆಂಟ್ 16,000 ಫ್ರಾಂಕ್ಸ್ ಅಂದರೆ 16,000 ಫ್ರಾಂಕ್ಸ್ ಆಗುತ್ತೆ ಅಂತ ಹೇಳಿದರೆ, ಇಟಲಿ ಗೌರ್ಮೆಂಟ್ ಏನು ಹೇಳಿರ್ತದೆ 12,000 ಫ್ರಾಂಕ್ಸ್. ಇದರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾನೆ ಇರ್ತಾರೆ ಅವಾಗವಾಗ. ತಾವು ಸ್ವಲ್ಪ ಕನ್ಫ್ಯೂಸ್ ಆಗ್ದಂಗೆ ಇದನ್ನು ನೀಟಾಗಿ ನೆನ್ಪಿಟ್ಕೊಂಡ್ಬಿಡಿ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ದ ಕಿಂಗ್ ಹ್ಯಾಡ್ ಟು ಫೈಂಡ್ ಎ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಬಿಕಾಸ್. ಅಲ್ಲಿ ಟೊಬ್ಯಾಕೋ, ವೈನ್, ಸ್ಪಿರಿಟ್ ಇದೆಲ್ಲದರ ಮೇಲೆ ಟ್ಯಾಕ್ಸ್ ಹಾಕಿದ್ರು, ಆದರೂ ಕೂಡ ಮತ್ತೆ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಅಂತ ಮಾಡ್ಕೊಂಡಿದ್ದ ಆ ಕಿಂಗ್ ಆಫ್ ಮೊನ್ಯಾಕೋ ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ದ ಇನ್ಕಮ್ ಫ್ರಮ್ ದ ಟ್ಯಾಕ್ಸಸ್ ವಾಸ್ ಇನ್ಸಫಿಷಿಯಂಟ್. ಅಲ್ಲಿ ವೈನ್, ಟೊಬ್ಯಾಕೋ, ಸ್ಪಿರಿಟ್ ಮೇಲೆ ಹಾಕಿರ್ತಕ್ಕಂಥ ಟ್ಯಾಕ್ಸ್ ಅವನಿಗೆ ಸಾಕಾಗ್ತಾ ಇರಲಿಲ್ವಾ.
ಹೀಸ್ ಪೀಪಲ್ ಡ್ರಂಕ್ ಆ್ಯಂಡ್ ಸ್ಮೋಕ್ಡ್ ಲೆಸ್. ಅಲ್ಲಿರ್ತಕ್ಕಂಥ ಜನ ಕುಡಿಯೋದು ಸ್ಮೋಕ್ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ರು ಅದಕ್ಕೆ, ಅಥವಾ ದ ಪೀಪಲ್ ಆಫ್ ಮೊನ್ಯಾಕೋ ಗ್ಯಾಂಬಲ್ಡ್ ಎ ಲಾಟ್, ಅವರು ಜಾಸ್ತಿ ಜೂಜಾಡ್ತಾ ಇದ್ರ ಅದಕ್ಕೆ, ಅಥವಾ ಟು ಮೇಂಟೈನ್ ದ ಕ್ರಿಮಿನಲ್, ಆ ಕ್ರಿಮಿನಲನ್ನು ಮೇಂಟೈನ್ ಮಾಡೋದಕ್ಕೆ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಹಾಕಿದ್ನ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ತಾವು ಈಸಿಯಾಗಿ ಇದಕ್ಕೆ ಆನ್ಸರ್ ಮಾಡಿಬಿಡ್ಬೋದು. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ದ ಇನ್ಕಮ್ ಫ್ರಾಮ್ ದ ಟ್ಯಾಕ್ಸಸ್ ವಾಸ್ ಇನ್ಸಫಿಷಿಯಂಟ್. ಅತಿ ಪುಟ್ಟದಾಗಿರ್ತಕ್ಕಂಥ ರಾಜ ಆಗಿರ್ಬೋದು, 60 ಜನ ಸೈನಿಕರು ಇರ್ಬೋದು, ಬರೀ 7,000 ಜನಸಂಖ್ಯೆ ಇರ್ಬೋದು, ಆದರೂ ಕೂಡ ಈ ರಾಜ ದೊಡ್ಡ ದೊಡ್ಡ ರಾಜರುಗಳು ಹೇಗೆ ಬದುಕ್ತಾ ಇದ್ರು ಹಾಗೆ ಬದುಕ್ತಾ ಇದ್ದ. ಅಂತ ಪುಟ್ಟದಾಗಿರ್ತಕ್ಕಂಥ ಅರಮನೆ ಕಟ್ಕೊಂಡಿದ್ದ ಅಲ್ವಾ, ಯಾವ ರೀತಿ ದರ್ಬಾರ್ ನಡೆಸಬೇಕಾಗಿತ್ತು ಹಾಗೆ ನಡೆಸ್ತಾ ಇದ್ದ. ಸೊ ಹಾಗಾಗಿ ಅವನಿಗೆ ಟ್ಯಾಕ್ಸಿಂದ ಬರ್ತಕ್ಕಂಥ ದುಡ್ಡು ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಅಂತ ಹೇಳ್ಬಿಟ್ಟು ಗೇಮಿಂಗ್ ಹೌಸಸ್ಸಿಂದ ಎಕ್ಸ್ಟ್ರಾ ದುಡ್ಡನ್ನು ಅವನು ಕಲೆಕ್ಟ್ ಮಾಡ್ಕೋತಿದ್ದ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ನೋಡಿ. ವೇರ್ ಡಿಡ್ ದ ಗಾರ್ಡ್ ಫೆಚ್ ಫುಡ್ ಫಾರ್ ದ ಕ್ರಿಮಿನಲ್ ಇನ್ 2 Deer? ಈ 2 Deer ಪಾಠದಲ್ಲಿ ಈ ಕ್ರಿಮಿನಲನ್ನು ಒಂದು ಜೈಲಿನಲ್ಲಿ ಇಡ್ತಾರೆ. ಅವನಿಗೆ ಈ ಗಾರ್ಡನ್ನು ನೇಮಿಸ್ತಾರೆ. ಅವನು ದಿನ ಊಟ ತಂದು ಕೊಡ್ತಾ ಇದ್ದ. ಆ ಗಾರ್ಡ್ ಆ ಕ್ರಿಮಿನಲ್ಗೆ ಎಲ್ಲಿಂದ ಊಟ ತಂದು ಕೊಡ್ತಾ ಇದ್ದ ಅಂತ ಪ್ರಶ್ನೆ. ಆಪ್ಷನ್ ನೋಡಿ, ಫ್ರಮ್ ಹಿಸ್ ಹೋಮ್, ಆ ಕ್ರಿಮಿನಲ್ ಹೋಮ್ನಿಂದ ತೊಗೊಂಬರ್ತಾ ಇದ್ನ, ಅಥವಾ ಫ್ರಮ್ ಎ ಹೋಟೆಲ್, ಅಲ್ಲೇ ಪಕ್ಕದಾಗಿರ್ತಕ್ಕಂಥ ಹೋಟೆಲಿಂದ ತರ್ತಾ ಇದ್ನ, ಅಥವಾ ಫ್ರಮ್ ದ ಗಾರ್ಡ್ಸ್ ಹೋಮ್, ಆ ಗಾರ್ಡ್ ತನ್ನ ಮನೆಯಿಂದ ತಂದು ಕೊಡ್ತಾ ಇದ್ನ, ಅಥವಾ ಫ್ರಮ್ ದ ಪ್ಯಾಲೇಸ್ ಕಿಚನ್, ಆ ರಾಜನ ಅರಮನೆ ಏನಿತ್ತು ಅದರ ಅಡುಗೆ ಮನೆಯಿಂದ ತಂದು ಕೊಡ್ತಾ ಇದ್ನ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, ಫ್ರಮ್ ದ ಪ್ಯಾಲೇಸ್ ಕಿಚನ್. ಆ ಅರಮನೆ, ಇದು ರಾಜನ ಅಡುಗೆ ಮನೆ ಏನಿತ್ತಲ್ಲ ಅಲ್ಲಿಂದನೇ ಅಡುಗೆ ತಂದುಬಿಟ್ಟು ಆ ಗಾರ್ಡ್ ಕ್ರಿಮಿನಲ್ಗೆ ಕೊಡ್ತಾ ಇರ್ತಾನೆ. ಇನ್ನು ಮುಂದಿನ ಪ್ರಶ್ನೆ, ನೇಮ್ ದ ಕಮಾಡಿಟೀಸ್ ದಟ್ ವರ್ ಟ್ಯಾಕ್ಸ್ಡ್ ಇನ್ ಮೊನ್ಯಾಕೋ. ಮೊನ್ಯಾಕೋನಲ್ಲಿ ಯಾವುದಾದ್ರ ಮೇಲೆ ಟ್ಯಾಕ್ಸ್ ಹಾಕಿದ್ರು ಅಂತ, ಯಾವ್ಯಾವ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕಿದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಟೊಬ್ಯಾಕೋ, ಆಪ್ಷನ್ ಬಿ ವೈನ್, ಆಪ್ಷನ್ ಸಿ ಸ್ಪಿರಿಟ್, ಆಪ್ಷನ್ ಡಿ ಆಲ್ ದ ಎಬೋ ಅಲ್ವಾ. ಇದರಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಆಲ್ ದ ಎಬೋ ಅಲ್ವಾ. ಇವೆಲ್ಲದರ ಮೇಲೂ ಕೂಡ ಅಲ್ಲಿ ಟ್ಯಾಕ್ಸ್ ಹಾಕಿರ್ತಾರೆ. ಟೊಬ್ಯಾಕೋ, ವೈನ್, ಸ್ಪಿರಿಟ್ ಇವೆಲ್ಲದರ ಮೇಲೆ ಟ್ಯಾಕ್ಸ್ ಹಾಕಿರ್ತಾರೆ. ಈ ಪ್ರಶ್ನೆಯನ್ನು ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನೇಮ್ ದ ಕಮಾಡಿಟೀಸ್ ದ್ಯಾಟ್ ವರ್ ಟ್ಯಾಕ್ಸ್ಡ್ ಅಪಾನ್. ಯಾವ ಕಮಾಡಿಟಿ ಮೇಲೆ ಟ್ಯಾಕ್ಸ್ ಹಾಕಿದ್ರು ಅಂದರೆ ಇವನ್ನೆಲ್ಲ ಬರೀಬೇಕು. ಟೊಬ್ಯಾಕೋ, ವೈನ್, ಸ್ಪಿರಿಟ್. ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಅಂತ ಕೇಳಿದಾಗ ಮಾತ್ರ ಗೇಮಿಂಗ್ ಹೌಸಸ್ ಅನ್ನೋದನ್ನು ತಾವು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ವಾಸ್ ದ ಪನಿಷ್ಮೆಂಟ್ ಗಿವನ್ ಟು ದ ಮರ್ಡರರ್? ಆ ಕ್ರಿಮಿನಲ್ ಏನು ಮಾಡಿರ್ತಾನೆ, ಮರ್ಡರ್ ಮಾಡಿರ್ತಾನೆ, ಅವನಿಗೆ ಯಾವ ಶಿಕ್ಷೆ ಕೊಡ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ದ ಕ್ರಿಮಿನಲ್ಸ್ ಹೆಡ್ ಬಿ ಕಟ್ ಆಫ್ ಆಸ್ ಡೈರೆಕ್ಟೆಡ್ ಬೈ ದ ಲಾ. ಕಾನೂನು ಹೇಳೋ ಪ್ರಕಾರ ಅವನ ತಲೆಯನ್ನು ಕತ್ತರಿಸೋ ಹಾಗೆ ಶಿಕ್ಷೆ ಕೊಟ್ರ. 10 years ಇಂಪ್ರಿಸನ್ಮೆಂಟ್, 10 ವರ್ಷ ಜೈಲು ಶಿಕ್ಷೆ ಕೊಟ್ರ. 5 year ಇಂಪ್ರಿಸನ್ಮೆಂಟ್, 5 ವರ್ಷ ಜೈಲು ಶಿಕ್ಷೆ ಕೊಟ್ರ, ಅಥವಾ 16,000 ಫೈನ್ ಹಾಕಿದ್ರ ಅಂತ ಆಪ್ಷನ್ ಕೊಡ್ತಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ದ ಕ್ರಿಮಿನಲ್ಸ್ ಹೆಡ್ ಬಿ ಕಟ್ ಆಫ್ ಆಸ್ ಡೈರೆಕ್ಟೆಡ್ ಬೈ ದ ಲಾ. ಇದನ್ನು ಆಪ್ಷನ್ ಈ ರೀತಿಯಾಗಿ ಕೊಡ್ದೇ ಡೆತ್ ಸೆಂಟೆನ್ಸ್ ಅಂತ ಕೂಡ ಕೊಡ್ಬೋದು. ಎರಡರ ಅರ್ಥ ಒಂದೇ ಆಗುತ್ತೆ. ಸೊ ಡೆತ್ ಸೆಂಟೆನ್ಸ್ ಅಂತಿದ್ರೆ ಅದನ್ನೇ ಹಾಕಿ, ಇಲ್ಲಾಂದರೆ ತಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಂಗೆ ದ ಕ್ರಿಮಿನಲ್ಸ್ ಹೆಡ್ ಬಿ ಕಟ್ ಆಫ್ ಆಸ್ ಡೈರೆಕ್ಟೆಡ್ ಬೈ ದ ಲಾ ಅಂತಿದ್ರೆ ಅದನ್ನೇ ಆಪ್ಷನ್ ಆಗಿ ತಾವು ಚೂಸ್ ಮಾಡಿ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ದ ಡೆತ್ ಸೆಂಟೆನ್ಸ್ ವಾಸ್ ಕನ್ವರ್ಟೆಡ್ ಇನ್ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಬಿಕಾಸ್. ಅವನಿಗೆ ಸ್ಟಾರ್ಟಿಂಗಲ್ಲಿ ಡೆತ್ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆದರೆ ಡೆತ್ ಸೆಂಟೆನ್ಸನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಆ ಶಿಕ್ಷೆಯನ್ನು ಅವರು ಜೀವಾವಧಿ ಶಿಕ್ಷೆಯನ್ನಾಗಿ ಚೇಂಜ್ ಮಾಡ್ತಾರೆ, ಕನ್ವರ್ಟ್ ಮಾಡ್ತಾರೆ, ಆಲ್ಟರ್ ಮಾಡ್ತಾರೆ. ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ಮೊನ್ಯಾಕೋ ಹ್ಯಾಡ್ ಅಬಾಲಿಷ್ಡ್ ದ ಡೆತ್ ಪೆನಾಲ್ಟಿ. ಅಲ್ಲಿ ಮರಣದಂಡನೆಯನ್ನು ನಿಷೇಧಿಸಿದ್ರು ಅದಕ್ಕೆ. ಅಥವಾ ಕ್ಯಾರಿಂಗ್ ಔಟ್ ದ ಡೆತ್ ಸೆಂಟೆನ್ಸ್ ವಾಸ್ ಎಕ್ಸ್ಪೆನ್ಸಿವ್. ಡೆತ್ ಸೆಂಟೆನ್ಸನ್ನು ಜಾರಿಗೆ ತರೋದು ತುಂಬ ಕಾಸ್ಟ್ಲಿ ಆಗಿತ್ತಾ. ಅಥವಾ ಮೊನ್ಯಾಕೋ ವಾಂಟೆಡ್ ಟು ಶೋ ಮರ್ಸಿ ಟು ದ ಕ್ರಿಮಿನಲ್. ಆ ಕ್ರಿಮಿನಲ್ ಮೇಲೆ ಕರುಣೆ ತೋರಿಸೋದಕ್ಕೆ ಕ್ಯಾನ್ಸಲ್ ಮಾಡಿದ್ರ. ಅಥವಾ ಡೆತ್ ಸೆಂಟೆನ್ಸ್ ವಾಸ್ ನಾಟ್ ಪಾಸಿಬಲ್. ಮರಣದಂಡನೆ ಕೊಡೋಕ್ಕೆ ಸಾಧ್ಯನೇ ಆಗಲಿಲ್ವಾ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಕ್ಯಾರಿಂಗ್ ಔಟ್ ದ ಡೆತ್ ಸೆಂಟೆನ್ಸ್ ವಾಸ್ ಎಕ್ಸ್ಪೆನ್ಸಿವ್. ಆ ಮರಣದಂಡನೆಯನ್ನು ಜಾರಿಗೆಗೊಳಿಸೋದು ತುಂಬ ಕಾಸ್ಟ್ಲಿ ಆಗಿತ್ತು ಅಲ್ವಾ. ಇವ್ರ ಹತ್ರ ಗ್ಯಾಲೋಟಿನ್ ಮಷಿನ್ ಇರಲಿಲ್ಲ, ಎಕ್ಸಿಕ್ಯೂಷನರ್ ಇರಲಿಲ್ಲ. ಫ್ರೆಂಚ್ ಗೌರ್ಮೆಂಟ್ಗೆ ತರಿಸೋಣ ಅಂತ ಒಂದು ಲೆಟರ್ ಬರೆದ್ರೆ ಅವರು 16,000 ಫ್ರ್ಯಾಂಕ್ಸ್ ಅಂತ ಹೇಳಿದರು. ಇಟಾಲಿಯನ್ ಗೌರ್ಮೆಂಟ್ 12,000 ಫ್ರ್ಯಾಂಕ್ಸ್ ಅಂತ ಹೇಳಿದರು. ಅಷ್ಟೊಂದು ದುಡ್ಡು ಖರ್ಚು ಮಾಡೋದಕ್ಕೆ ಇವನೇನು ಅಂತ ಗನಂದಾರಿ ಕೆಲಸ ಮಾಡಿದ್ದ ಅಲ್ವಾ. ಮಾಡಿರೋದೇ ಅಪರಾಧ. ಅವನು ಮಾಡಿರೋ ಅಪರಾಧಕ್ಕಾಗಿ ಇವರು ಇಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ, ಈ ಡೆತ್ ಸೆಂಟೆನ್ಸನ್ನೇ ಕ್ಯಾನ್ಸಲ್ ಮಾಡಿಬಿಟ್ಟು ಲೈಫ್ ಟೈಮ್ ಇಂಪ್ರಿಸನ್ಮೆಂಟನ್ನು ವಿಧಿಸ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಹೌ ಮಚ್ ಡಿಡ್ ದ ಕಿಂಗ್ ಸ್ಪೆಂಡ್ ಆನ್ ದ ಕ್ರಿಮಿನಲ್ ಆ್ಯನ್ಯುವಲಿ?
ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಆದಮೇಲೆ ಅವನ ಜೈಲಿಗೆ ಹಾಕ್ತಾರೆ. 1 ವರ್ಷ ಕ್ರಿಮಿನಲ್ ಜೈಲಲ್ಲಿ ಇರ್ತಾನೆ. 1 ವರ್ಷದಲ್ಲಿ ಅವನಿಗೆ ಆಗ್ತಕ್ಕಂಥ ಖರ್ಚು ಎಷ್ಟು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ 6000 ಫ್ರಾಂಕ್ಸ್, ಆಪ್ಷನ್ ಬಿ 600 ಫ್ರಾಂಕ್ಸ್, ಆಪ್ಷನ್ ಸಿ 700 ಫ್ರಾಂಕ್ಸ್, ಆಪ್ಷನ್ ಡಿ 7000 ಫ್ರಾಂಕ್ಸ್. ತುಂಬ ಈಸಿಯಾಗಿ ತಾವು ಆನ್ಸರ್ ಮಾಡಿಬಿಡ್ತೀರಾ. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್, 600 ಫ್ರಾಂಕ್ಸ್. ಇನ್ನು ಮುಂದಿನ ಪ್ರಶ್ನೆ, ವೇರ್ ಇಸ್ ದ ಕಿಂಗ್ಡಮ್ ಆಫ್ ಮೊನ್ಯಾಕೋ ಸಿಚುವೇಟೆಡ್? ಈ ಕಿಂಗ್ಡಮ್ ಆಫ್ ಮೊನ್ಯಾಕೋ ಅಂತಿದೆಯಲ್ಲ, ಅದು ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಪಾಠದ ಸ್ಟಾರ್ಟಿಂಗ್ ಲೈನ್ಸಲ್ಲೇ ಬಂದ್ಬಿಡುತ್ತೆ. ಆಪ್ಷನ್ ನೋಡಿ, ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಜಪಾನ್, ನಿಯರ್ ದ ಬಾರ್ಡರ್ಸ್ ಆಫ್ ಚೀನಾ ಆ್ಯಂಡ್ ಇಟಲಿ, ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಅಮೇರಿಕಾ, ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಆ 2 ದೇಶದ ಹೆಸರನ್ನು ತಾವು ನೀಟಾಗಿ ನೆನ್ಪಿಟ್ಕೊಂಡ್ಬಿಡಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ. ಈ ಫ್ರಾನ್ಸ್ ಮತ್ತು ಇಟಲಿ ಬಾರ್ಡರ್ ಹತ್ರನೇ ಈ ಮೊನ್ಯಾಕೋ ಕಿಂಗ್ಡಮ್ ಇರ್ತದೆ. ಇಲ್ಲಿ ಜಪಾನ್, ಚೀನಾ ಅಂತೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇನ್ನು ಮುಂದಿನ ಪ್ರಶ್ನೆ, ಇಫ್ ದ ಕಿಂಗ್ಡಮ್ ಆಫ್ ಮೊನ್ಯಾಕೋ ವರ್ ಡಿವೈಡೆಡ್ ಅಮಾಂಗ್ ಇಟ್ಸ್ ಇನ್ಹ್ಯಾಬಿಟೆಂಟ್, ಹೌ ಮಚ್ ಲ್ಯಾಂಡ್ ವುಡ್ ಈಚ್ ಇನ್ಹ್ಯಾಬಿಟೆಂಟ್ ಗೆಟ್? ಈ ಮೊನ್ಯಾಕೋ ಕಿಂಗ್ಡಮ್ ಇಡೀ ಜಮೀನು ಎಷ್ಟಿತ್ತು, ಆ ಕಿಂಗ್ಡಮ್ ಎಷ್ಟಿತ್ತು, ಅದನ್ನು ಅಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಹಂಚಿದರೆ, ಅಲ್ಲಿರ್ತಕ್ಕಂಥ 7000 ಪೀಪಲ್ ಏನಿದ್ರಲ್ಲ ಅವ್ರಿಗೆ ಹಂಚಿದರೆ ಒಬ್ಬರಿಗೆ ಎಷ್ಟು ಜಾಗ ಬರ್ತಿತ್ತು ಅಂತ ಪ್ರಶ್ನೆ. ಆಪ್ಷನ್ ಎ, ಲೆಸ್ ದ್ಯಾನ್ ಎನ್ ಏಕರ್, 1 ಎಕರೆಗಿಂತನೂ ಕಡಿಮೆ ಜಮೀನು ಬರ್ತಿತ್ತಾ? ಲೆಸ್ ದ್ಯಾನ್ 2 ಏಕರ್ಸ್, 2 ಎಕರೆಗಿಂತ ಕಡಿಮೆ ಜಮೀನು ಬರ್ತಾಯಿತ್ತಾ? ಅಥವಾ ಲೆಸ್ ದ್ಯಾನ್ ಎನ್ ಗುಂಟ, 1 ಗುಂಟೆಯಷ್ಟು ಜಾಗ ಬರ್ತಿತ್ವಾ? ಅಥವಾ ಎನ್ ಏಕರ್ ಈಚ್, ಒಬ್ಬೊಬ್ಬರಿಗೆ ಸರಿಯಾಗಿ ಕರೆಕ್ಟಾಗಿ 1 ಎಕರೆ ಜಮೀನು ಬರ್ತಿತ್ತಾ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ಲೆಸ್ ದ್ಯಾನ್ ಆ್ಯನ್ ಏಕರ್. ಅಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಅಲ್ಲಿರ್ತಕ್ಕಂಥ ಭೂಮಿಯನ್ನು ಹಂಚಿಬಿಟ್ರೆ ಒಬ್ಬೊಬ್ಬರಿಗೆ 1 ಎಕರೆ ಜಮೀನು ಕೂಡ ಬರ್ತಾ ಇರಲಿಲ್ಲ ಅನ್ನೋದನ್ನು ತಾವು ಪಾಠದಲ್ಲಿ ಕೇಳಿದ್ದೀರಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ವೇರ್ ವಾಸ್ ದ ಓನ್ಲಿ ಗ್ಯಾಂಬ್ಲಿಂಗ್ ಎಸ್ಟಾಬ್ಲಿಷ್ಮೆಂಟ್ ಲೆಫ್ಟ್ ಇನ್ ಯುರೋಪ್ ಲೊಕೇಟೆಡ್? ಯುರೋಪ್ನಲ್ಲಿ ಒಂದೇ ಒಂದು ಕಡೆಗೆ ಮಾತ್ರ ಈ ಗ್ಯಾಂಬ್ಲಿಂಗ್ ನಡೀತಾ ಇತ್ತು, ಗೇಮಿಂಗ್ ಹೌಸಸ್ ನಡೀತಾ ಇತ್ತು, ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಅಥವಾ ಇದೇ ಪ್ರಶ್ನೆನ ಬೇರೆ ರೀತಿಯಾಗಿ ಕೇಳ್ಬೋದು, ವಿಚ್ ವಾಸ್ ದ ಓನ್ಲಿ ಪ್ಲೇಸ್ ಆಫ್ ಗ್ಯಾಂಬ್ಲಿಂಗ್ ಇನ್ ಯುರೋಪ್ ಆಸ್ ಮೆನ್ಷನ್ಡ್ ಇನ್ 2 ಡಿಯರ್? ಆ ಯುರೋಪ್ನಲ್ಲಿ ಒಂದೇ ಕಡೆ ಮಾತ್ರ ಗ್ಯಾಂಬ್ಲಿಂಗ್ ನಡೀತಾ ಇತ್ತು, ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ಇಟಲಿ, ಫ್ರಾನ್ಸ್, ಮೊನ್ಯಾಕೋ, ನನ್ ಅಂತ ಇದೆ. ಸೊ ತಮ್ಮೆಲ್ಲರಿಗೂ ಗೊತ್ತು, ಇಡೀ ಯುರೋಪಲ್ಲಿ ಗೇಮಿಂಗ್ ಹೌಸಸನ್ನು ಬ್ಯಾನ್ ಮಾಡಿದರು, ಆದರೆ ಮೊನ್ಯಾಕೋನಲ್ಲಿ ಮಾತ್ರ ಈ ಗ್ಯಾಂಬ್ಲಿಂಗ್ ನಡೀತಾ ಇತ್ತು. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮೊನ್ಯಾಕೋ. ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ, ವಾಟ್ ಅನ್ಯೂಜುವಲ್ ಕ್ರೈಮ್ ವಾಸ್ ಕಮಿಟೆಡ್ ಇನ್ ದ ಕಿಂಗ್ಡಮ್ ಆಫ್ ಮೊನ್ಯಾಕೋ? ಆ ಮೊನ್ಯಾಕೋ ಕಿಂಗ್ಡಮ್ನಲ್ಲಿ ಚಿಕ್ಕ ಪುಟ್ಟ ಕ್ರೈಮ್ ನಡೀತಾನೆ ಇತ್ತು, ಆದರೆ ಅನ್ಯೂಜುವಲ್, ಒಂದು ವಿಶೇಷವಾಗಿರ್ತಕ್ಕಂಥ ಕ್ರೈಮ್ ನಡೆದು ಹೋಗ್ಬಿಡುತ್ತೆ. ಅದೇನು ಕ್ರೈಮ್ ಅಂತ ಹಿಂದೆ ಈ ಪ್ರಶ್ನೆ ಕೇಳಿದರು, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ, ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಪ್ಷನ್ ನೋಡಿ, ಆಪ್ಷನ್ ಎ ಥೆಫ್ಟ್, ಕಳ್ತನ ಆಗುತ್ತಾ? ಆಪ್ಷನ್ ಬಿ ಎ ಮರ್ಡರ್, ಒಂದು ಕೊಲೆ ಆಗಿಬಿಡ್ತದ? ಆಪ್ಷನ್ ಸಿ ಎ ರಾಬರಿ, ದರೋಡೆ ಆಗಿಬಿಡ್ತದ? ಅಥವಾ ಆಪ್ಷನ್ ಡಿ ಎ ಕಿಡ್ನ್ಯಾಪಿಂಗ್ ಅಂತ ಕೇಳಿದರೆ ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್, ಎ ಮರ್ಡರ್. ಅಲ್ಲಿ ಮರ್ಡರ್ ಅನ್ನೋದು ಆಗಿಬಿಟ್ಟಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ಟು ಹೂಮ್ ಡಿಡ್ ದ ಮಿನಿಸ್ಟರ್ಸ್ ಆಫ್ ಮೊನ್ಯಾಕೋ ರೈಟ್ ಫಸ್ಟ್ ಟು ಹೆಲ್ಪ್ ದೆಮ್ ವಿತ್ ದ ಎಕ್ಸಿಕ್ಯೂಷನ್? ಆ ಕ್ರಿಮಿನಲ್ಗೆ ಮರಣದಂಡನೆಯನ್ನು ಜಾರಿಗೊಳಿಸೋದಕ್ಕೆ ಒಂದು ಗ್ಯಾಲೋಟಿನ್ ಮಷಿನ್ ಮತ್ತು ಒಬ್ಬ ಎಕ್ಸ್ಪರ್ಟ್ ಬೇಕಾಗಿದ್ದ, ಅದನ್ನು ಒದಗಿಸಿ ಅಂತ ಹೇಳಿಬಿಟ್ಟು ಅಲ್ಲಿರ್ತಕ್ಕಂಥ ಮಂತ್ರಿಗಳು ಯಾರಿಗೆ ಫಸ್ಟ್ ಲೆಟರ್ ಬರೀತಾರೆ, ಯಾರಿಗೆ ಫಸ್ಟ್ ಸಹಾಯ ಕೇಳ್ತಾರೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ದ ಫ್ರೆಂಚ್ ಗೌರ್ಮೆಂಟ್, ದ ಇಟಲಿ ಗೌರ್ಮೆಂಟ್, ದ ಇಂಡಿಯನ್ ಗೌರ್ಮೆಂಟ್, ದ ರಷ್ಯನ್ ಗೌರ್ಮೆಂಟ್. ಸೊ ಅವರು ಟೋಟಲಾಗಿ ಇಬ್ಬರಿಗೆ ಲೆಟರ್ ಬರೀತಾರೆ, ಅದರಲ್ಲಿ ಯಾರಿಗೆ ಫಸ್ಟ್ ಬರೆದಿದ್ದು ಅಂತ ಕ್ವಶನ್ನು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ಫ್ರೆಂಚ್ ಗೌರ್ನಮೆಂಟ್. ಮೊದಲು ಫ್ರೆಂಚ್ ಗೌರ್ಮೆಂಟ್ಗೆ ಬರೀತಾರೆ, ಅವರು 16,000 ಫ್ರಾಂಕ್ಸ್ ಅಂತ ಹೇಳಿದಾಗ ಅಯ್ಯೋ ಇಷ್ಟೊಂದು ಖರ್ಚು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇಟಲಿ ಕಿಂಗ್ಗೆ ಲೆಟರ್ನ ಬರೀತಾರೆ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ವಿಚ್ ಕಿಂಗ್ಡಮ್ ಇನ್ 2 ಡಿಯರ್ ಮೊನೊಪೊಲೈಸ್ಡ್ ದ ಗೇಮಿಂಗ್ ಬಿಸ್ನೆಸ್? ಅಲ್ಲಿ ಗೇಮಿಂಗ್ ಬಿಸ್ನೆಸ್ ಇರ್ಬೋದು, ಗ್ಯಾಮ್ಲಿಂಗ್ ಇರ್ಬೋದು, ಗೇಮಿಂಗ್ ಹೌಸಸನ್ನು ನಡೆಸ್ತಾ ಇರ್ಬೋದು, ಯಾವ ಕಿಂಗ್ಡಮ್ ಮೊನೊಪೊಲೈಸ್ ಮಾಡಿತ್ತು, ಒಂದೇ ಒಂದು ರಾಜ್ಯ ಅದನ್ನು ನಡೆಸ್ಕೊಂಡು ಬರ್ತಾ ಇತ್ತು, ಯಾವುದು ಅಂತ? ಆಪ್ಷನ್ ಇಟಲಿ, ಫ್ರಾನ್ಸ್, ಮೊನ್ಯಾಕೋ, ರಷ್ಯಾ. ತುಂಬ ಈಸಿಯಾಗಿ ಹೇಳ್ಬಿಡ್ತೀರಾ, ಆಲ್ರೆಡಿ ಈ ಕ್ವಶನ್ ಬಂದಿತ್ತು. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್, ಮೊನ್ಯಾಕೋ. ಮೊನ್ಯಾಕೋನಲ್ಲಿ ಮಾತ್ರ ಈ ಗೇಮಿಂಗ್ ಹೌಸಸ್ ಇರ್ಬೋದು, ಗ್ಯಾಮ್ಲಿಂಗ್ ಇರ್ಬೋದು, ಅಲ್ಲಿ ನಡೀತಾ ಇತ್ತು. ಇನ್ನು ನೆಕ್ಸ್ಟ್ ಕ್ವಶನ್, ವೆನ್ ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್ ದ ಕ್ರಿಮಿನಲ್ ಡ್ಯಾಶ್ ಇನ್ 2 ಡಿಯರ್? ಆ ಕ್ರಿಮಿನಲನ್ನು ಜೈಲಿನಲ್ಲಿಟ್ಟು ಒಬ್ಬ ಗಾರ್ಡನ್ನು ನೇಮಿಸಿದ್ರು, ಅವನು ಕಾಯೋದಕ್ಕೆ, ಊಟ ತಂದು ಕೊಡೋದಕ್ಕೆ. ಆ ಗಾರ್ಡನ್ನು ಡಿಸ್ಮಿಸ್ ಮಾಡಿದ ಮೇಲೆ, ಕೆಲಸದಿಂದ ತೆಗೆದು ಹಾಕಿದ ಮೇಲೆ ಕ್ರಿಮಿನಲ್ ಏನು ಮಾಡಿದ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ವಾಸ್ ಹ್ಯಾಪಿ ಆ್ಯಂಡ್ ಟ್ರೈ ಟು ರನ್ ಅವೇ. ಆ ಕ್ರಿಮಿನಲ್ ತುಂಬ ಖುಷಿಯಾಗಿಬಿಟ್ಟು ಓಡಿ ಹೋಗೋದಕ್ಕೆ ಪ್ರಯತ್ನ ಪಟ್ಟನ.
ಅಥವಾ ವರಿಡ್ ಅಬೌಟ್ ದ ಗಾರ್ಡ್ಸ್ ಫ್ಯಾಮಿಲಿ, ಪಾಪ ಗಾರ್ಡ್ನ ಕೆಲಸದಿಂದ ತೆಗೆದುಬಿಟ್ರು, ಅವನ ಸಂಸಾರ ಹೆಂಗೆ ನಡಿಬೇಕಂತ ಚಿಂತೆ ಮಾಡಿದ್ನ, ಅಥವಾ ಡಿಡ್ ನಾಟ್ ಶೋ ಎನಿ ಸೈನ್ ಆಫ್ ರನ್ನಿಂಗ್ ಅವೇ, ಓಡಿ ಹೋಗ್ತಕ್ಕಂಥ ಲಕ್ಷಣನೇ ತೋರಿಸ್ಲಿಲ್ವಾ, ಅಥವಾ ಹಿ ರ್ಯಾನ್ ಅವೇ ಫ್ರಮ್ ದ ಪ್ರಿಸನ್, ಅಥವಾ ಓಡೋಗ್ಬಿಟ್ನಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ಡಿಡ್ ನಾಟ್ ಶೋ ಎನಿ ಸೈನ್ ಆಫ್ ರನ್ನಿಂಗ್ ಅವೇ. ಗಾರ್ಡ್ನ ಡಿಸ್ಮಿಸ್ ಮಾಡಿಬಿಟ್ರೂ ಕೂಡ ಆ ಕ್ರಿಮಿನಲ್ ಅಲ್ಲಿಂದ ಓಡ್ ಹೋಗೋ ಪ್ರಯತ್ನನೇ ಮಾಡಲಿಲ್ಲ, ಅದರ ಸೈನ್ ಕೂಡ ತೋರಿಸ್ಲಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ಹೂ ಫೆಚ್ಡ್ ದ ಕ್ರಿಮಿನಲ್ಸ್ ಫುಡ್ ಇನಿಷಿಯಲಿ ಇನ್ 2 Deer. ಅವನನ್ನು ಜೈಲಲ್ಲಿ ಹಾಕಿಬಿಟ್ಟು ಗಾರ್ಡನ್ನು ನೇಮಿಸಿಬಿಡ್ತಾರೆ. ಅವನಿಗೆ ದಿನ ಫುಡ್ ಊಟನ ತಂದು ಕೊಡ್ತಿದ್ರಲ್ಲ ಯಾರು ಅಂತ. ಇಲ್ಲಿ ಇನಿಷಿಯಲಿ ಅಂತ ಕೇಳಿದ್ದಾರೆ. ಇನಿಷಿಯಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಯಾರು ತಂದು ಕೊಡ್ತಾಯಿದ್ರು ಅವ್ನಿಗೆ ಊಟ? ಆಪ್ಷನ್ ಎ ದ ಗಾರ್ಡ್, ಆಪ್ಷನ್ ಬಿ ದ ಕಿಂಗ್, ಆಪ್ಷನ್ ಸಿ ದ ಮಿನಿಸ್ಟರ್, ಆಪ್ಷನ್ ಡಿ ಎ ಸರ್ವೆಂಟ್. ಯಾರು ತಂದು ಕೊಡ್ತಾಯಿದ್ರು? ತುಂಬ ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ದ ಗಾರ್ಡ್. ಅವ್ನು ನೇಮಿಸಿರ್ತಕ್ಕಂಥ ಗಾರ್ಡೇ ಪ್ಯಾಲೇಸ್ ಕಿಚನ್ಗೆ ಹೋಗ್ಬಿಟ್ಟು ಊಟನ ತಂದು ಕೊಡ್ತಾ ಇದ್ದ ಇನಿಷಿಯಲಿ. ಯಾವಾಗ ಗಾರ್ಡನ್ನು ಡಿಸ್ಮಿಸ್ ಮಾಡಿದ್ರೋ ಆಮೇಲೆ ಈ ಕ್ರಿಮಿನಲ್ಲೇ ಆ ಪ್ಯಾಲೇಸ್ ಕಿಚನ್ಗೆ ಹೋಗ್ಬಿಟ್ಟು ತನ್ನ ಊಟ ತಾನೇ ತಗೊಂಡ್ಬರ್ತಾನೆ ಅನ್ನೋದನ್ನು ತಾವು ಸ್ಟೋರಿನಲ್ಲಿ ಕೇಳಿದ್ದೀರಾ. ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ಹೌ ಮಚ್ ಡಿಡ್ ದ ಕ್ರಿಮಿನಲ್ ರಿಸೀವ್ ಆಸ್ ಅನ್ ಅಡ್ವಾನ್ಸ್ ಆಫ್ ಹಿಸ್ ಆ್ಯನ್ಯುಟಿ ಬಿಫೋರ್ ಲಿವಿಂಗ್ ಮೊನ್ಯಾಕೋ. ಆ ಕ್ರಿಮಿನಲ್ ಜೈಲಂತೂ ಬಿಟ್ಟು ಓಡ್ ಹೋಗಲಿಲ್ಲ, ಆ ಗಾರ್ಡನ್ನು ಡಿಸ್ಮಿಸ್ ಮಾಡಿದ್ರು ಕೂಡ ಹೋಗಲಿಲ್ಲ. ಅವ್ನು ಹೇಗಾದರೂ ಮಾಡಿ ಇಲ್ಲಿಂದ ಕಳಿಸ್ಬೇಕು ಅಂತಂದಾಗ ಅವನಿಗೆ ಇಂತಿಷ್ಟು ಪೆನ್ಷನ್ ಅಂತ ಘೋಷಣೆ ಮಾಡ್ತಾರೆ. ಆ ಪೆನ್ಷನನ್ನು ಘೋಷಣೆ ಮಾಡಿ ಕಳಿಸುವಾಗ ಅವನು ಅಡ್ವಾನ್ಸ್ ಆಗಿ ಎಷ್ಟು ದುಡ್ಡನ್ನು ಇಸ್ಕೊಂಡು ಹೋಗ್ತಾನೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, 2/3 ಆಫ್ ಹಿಸ್ ಆ್ಯನ್ಯುಟಿ, 1/4 ಆಫ್ ಹಿಸ್ ಆ್ಯನ್ಯುಟಿ, 3/4 ಆಫ್ ಹಿಸ್ ಆ್ಯನ್ಯುಟಿ, 1/3 ಆಫ್ ಹಿಸ್ ಆ್ಯನ್ಯುಟಿ. ಇಲ್ಲಿ ಆ್ಯನ್ಯುಟಿ ಅಂದರೆ ವರ್ಷಕ್ಕೆ ಇಂತಿಷ್ಟು ಅಂತ ಘೋಷಣೆ ಮಾಡಿದ್ರಲ್ಲ, ಅದ್ರಾಗೆ ಒಂದು ಭಾಗನ ಇಸ್ಕೊಂಡು ಹೋಗ್ತಾನೆ, ಎಷ್ಟು ಇಸ್ಕೊಂಡು ಹೋದ ಅಂತ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, 1/3 ಆಫ್ ಹಿಸ್ ಆ್ಯನ್ಯುಟಿ. ಏನು 600 ಫ್ರ್ಯಾಂಕ್ಸ್ ಅಂತ ಹೇಳಿದ್ರಲ್ಲ, ಅದರಲ್ಲಿ 3ನೇ ಒಂದು ಭಾಗನ ಅವನು ಅಡ್ವಾನ್ಸ್ ಆಗಿ ಇಸ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ವರ್ಕ್ ಡಿಡ್ ದ ಪ್ರಿಸನರ್ ಡೂ ಆಫ್ಟರ್ ಬೀಯಿಂಗ್ ರಿಲೀಸ್ ಫ್ರಮ್ ದ ಪ್ರಿಸನ್. ಅಲ್ಲಿಂದ ಹೇಗೋ ಪೆನ್ಷನ್ ಕೊಟ್ಬಿಟ್ಟು ಆ ಕ್ರಿಮಿನಲನ್ನು ಕಳಿಸ್ಬಿಡ್ತಾರೆ. ಅಲ್ಲಿಂದ ಹೋದ್ಮೇಲೆ ಅವನು ಏನು ಕೆಲಸ ಮಾಡ್ಕೋತಾನೆ ಜೀವನ ನಡೆಸೋದಕ್ಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ಅಗ್ರಿಕಲ್ಚರ್, ಮಾರ್ಕೆಟ್ ಗಾರ್ಡನಿಂಗ್, ಬೆಗ್ಗಿಂಗ್, ರಾಬರಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಮಾರ್ಕೆಟ್ ಗಾರ್ಡನಿಂಗ್. ಅವನು ಅಲ್ಲಿಂದ ಹೋದ್ಮೇಲೆ ಸ್ವಲ್ಪ ಜಾಗ ತಗೊಂಡು ಅಲ್ಲೇ ಉಳ್ಕೊಂಡು ಈ ಮಾರ್ಕೆಟ್ ಗಾರ್ಡನಿಂಗ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾನೆ ಅನ್ನೋದನ್ನು ತಾವು ಸ್ಟೋರಿನಲ್ಲಿ ನೋಡಿದ್ದೀರಾ. ನೆಕ್ಸ್ಟ್ ಕ್ವಶನ್, ವಾಟ್ ಬಿಸ್ನೆಸ್ ಡಸ್ ದ ಕಿಂಗ್ ಆಫ್ ಮೊನ್ಯಾಕೋ ಮೊನೋಪೊಲೈಸ್. ಈ ಪ್ರಶ್ನೆ ಆಲ್ರೆಡಿ ಕೇಳಿದ್ದಾರೆ, ಮೊನೋಪೊಲೈಸ್ ಅಂತ ಬಂದಿತ್ತಲ್ವ, ಅದೇ ಪ್ರಶ್ನೆ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ. ಈ ಕಿಂಗ್ ಆಫ್ ಮೊನ್ಯಾಕೋ ಏನಿರ್ತಾನೆ, ಯಾವ ಬಿಸ್ನೆಸ್ಸನ್ನು ಅವನು ಮೊನೋಪೊಲಿ ಮಾಡ್ಕೊಂಡಿರ್ತಾನೆ, ಬೇರೆ ಯಾರು ರಾಜರುಗಳು ನಡೆಸ್ತಾ ಇಲ್ಲ, ಇವನು ಒಬ್ಬನೇ ನಡೆಸ್ತಾ ಇದ್ದ, ಯಾವುದದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ನೋಡಿ, ದ ಬಿಸ್ನೆಸ್ ಆಫ್ ಗ್ಯಾಂಬ್ಲಿಂಗ್, ದ ಬಿಸ್ನೆಸ್ ಆಫ್ ಟ್ರಾನ್ಸ್ಪೋರ್ಟ್, ದ ಬಿಸ್ನೆಸ್ ಆಫ್ ಮಾರ್ಕೆಟಿಂಗ್, ದ ಬಿಸ್ನೆಸ್ ಆಫ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಇಲ್ಲಿ ತುಂಬ ಸಿಂಪಲ್ ಆಗಿ ತಾವು ಆನ್ಸರ್ನ ಮಾಡಿಬಿಡ್ತೀರಾ. ಆಪ್ಷನ್ ಎ, ದ ಬಿಸ್ನೆಸ್ ಆಫ್ ಗ್ಯಾಂಬ್ಲಿಂಗ್ ಅಥವಾ ರನ್ನಿಂಗ್ ಆಫ್ ಗೇಮಿಂಗ್ ಹೌಸಸ್ ಅಂತ ಕೂಡ ಅವ್ರ ಆಪ್ಷನ್ನ ಕೊಡ್ಬೋದು. ಗೇಮಿಂಗ್ ಹೌಸಲ್ಲಿ ಗ್ಯಾಂಬ್ಲಿಂಗ್ ಮಾಡ್ತಾಯಿದ್ರು, ಸೊ ಕನ್ಫ್ಯೂಸ್ ಮಾಡಿಕೊಳ್ಳೋಕೆ ಹೋಗಬೇಡಿ, ಆನ್ಸರ್ ಒಂದೇನೆ. ಇನ್ನು ಮುಂದಿನ ಪ್ರಶ್ನೆ, ಇನ್ ವಾರ್ ದೇ ಡಿಂಟ್ ಮೈಂಡ್ ಕಿಲ್ಲಿಂಗ್ ಪೀಪಲ್, ಹಿಯರ್ ದ ವರ್ಡ್ ದೇ ರೆಫರ್ ಟು. ಅಲ್ಲೊಂದು ಸೆಂಟೆನ್ಸ್ ಬರ್ತದೆ, ಇನ್ ದ ವಾರ್ ದೇ ಡಿಂಟ್ ಮೈಂಡ್ ಕಿಲ್ಲಿಂಗ್ ಪೀಪಲ್. ಯುದ್ಧದಲ್ಲಿ ಅವರು ಜನರನ್ನು ಸಾಯಿಸೋದಕ್ಕೆ ಏನು ಹಿಂದೆ ಮುಂದೆ ನೋಡಲ್ಲ ಅಂತ ಹೇಳ್ತಾರೆ. ಅವರು ಅಂತಂದರೆ ಇಲ್ಲಿ ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ಕೌನ್ಸಿಲ್, ಸೋಲ್ಜರ್ಸ್, ಕಮಿಷನ್, ಪೀಪಲ್. ಇಲ್ಲಿ ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು, ಯಾಕೆ ಅಂದರೆ ಯುದ್ಧದಲ್ಲಿ ಇಲ್ಲಿ ಹೋಗೋರು ಯಾರು ಅಂತಂದರೆ ಸೋಲ್ಜರ್ಸ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಸೋಲ್ಜರ್ಸ್. ಇನ್ನು ಮುಂದಿನ ಪ್ರಶ್ನೆ ನೋಡಿ ಹೇಗಿದೆ, ದ ಕಿಂಗ್ಸ್ ಸ್ಪೆಷಲ್ ರೆವೆನ್ಯೂ ಇನ್ 2 Deer ಕೇಮ್ ಫ್ರಾಮ್. ರಾಜ ಟ್ಯಾಕ್ಸ್ ಹಾಕ್ತಾ ಇದ್ದ, ಬಟ್ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಅನ್ನೋದಿತ್ತು. ಯಾವುದರಿಂದ ಅವನಿಗೆ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಬರ್ತಾ ಇತ್ತು? ಆಪ್ಷನ್ ಗೇಮಿಂಗ್ ಹೌಸ್, ಆಪ್ಷನ್ ಬಿ ಪೋಲ್ ಟ್ಯಾಕ್ಸ್, ಆಪ್ಷನ್ ಸಿ ಟ್ಯಾಕ್ಸ್ ಆ್ಯಂಡ್ ಟೊಬ್ಯಾಕೋ, ಆಪ್ಷನ್ ಡಿ ಅಗ್ರಿಕಲ್ಚರ್. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್, ಗೇಮಿಂಗ್ ಹೌಸ್. ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ, ದ ಪೀಪಲ್ ಆಫ್ ಮೊನ್ಯಾಕೋ ಮೆನ್ಷನ್ಡ್ ಇನ್ 2 Deer ವರ್. ಅಲ್ಲಿ ಮೊನ್ಯಾಕೋನಲ್ಲಿ ಇರ್ತಕ್ಕಂಥ ಜನಗಳು ಯಾವ ರೀತಿಯ ಜನಗಳಾಗಿದ್ದರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಆಪ್ಷನ್, ಸೋಷಿಯೇಬಲ್, ಪೀಸೇಬಲ್, ಫ್ಯಾಷನೇಬಲ್ ಆರ್ ಕ್ರೂಯಲ್. ಇದರಲ್ಲಿ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಒಂದು ವರ್ಡನ್ನು ಆ ಪಾಠದಲ್ಲಿ ಹೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಪೀಸೇಬಲ್. ಅಲ್ಲಿರ್ತಕ್ಕಂಥ ಜನ ತುಂಬ ಶಾಂತಿ ಪ್ರಿಯರಾಗಿದ್ದರು. ಅಲ್ಲಿ ಅಂಥ ದೊಡ್ಡ ಕ್ರೈಮ್ ನಡೀತಾ ಇರಲಿಲ್ಲ, ಆದರೆ ತುಂಬ ಶಾಂತಿಯನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಅಲ್ಲಿ ಇದ್ದರು ಅನ್ನೋದನ್ನು ನಾವು ನೋಡಿದ್ದೀವಿ. ಇನ್ನು ಮುಂದಿನ ಪ್ರಶ್ನೆ,
ಹೂ ಈಸ್ ರೆಫರ್ ಟು ಆ್ಯಸ್ ಎ ರಾಸ್ಕಲ್ ಬೈ ದ ಕಿಂಗ್ ಇನ್ 2 ಡಿಯರ್. ಈ 2 ಡಿಯರ್ ಪಾಠದಲ್ಲಿ ರಾಜ ಯಾರಿಗೋ ಒಬ್ಬನಿಗೆ ಎ ರಾಸ್ಕಲ್ ಅಂತ ಕರೀತಾನೆ, ನೀಚ ಅಂತ ಕರೀತಾನೆ. ಯಾರಿಗೆ ಕರೀತಾನೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ದ ಕ್ರಿಮಿನಲ್, ದ ಕಿಂಗ್, ದ ಮಿನಿಸ್ಟರ್, ದ ಗಾರ್ಡ್. ಈ 4 ಜನರಲ್ಲಿ ಯಾರಿಗೆ ರಾಸ್ಕಲ್ ಅಂತ ಕರೀತಾರೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ದ ಕ್ರಿಮಿನಲ್. ಆ ಕ್ರಿಮಿನಲ್ಗೆ ಎ ರಾಸ್ಕಲ್ ಅಂತ ಅಲ್ಲಿ ಕರೆದಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ವೇರ್ ಡಿಡ್ ದ ಕ್ರಿಮಿನಲ್ ಸೆಟಲ್ ಆಫ್ಟರ್ ಎಮಿಗ್ರೇಟಿಂಗ್ ಇನ್ 2 ಡಿಯರ್. ಅಲ್ಲಿ ಜೈಲಿನಿಂದ ಪೆನ್ಷನ್ನ ತೊಗೊಂಡು ಅವನು ಹೊರಟೋಗ್ತಾನಲ್ಲ, ಹೋಗ್ಬಿಟ್ಟು ಎಲ್ಲಿ ಸೆಟ್ಲ್ ಆಗ್ತಾನೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ಇನ್ ಅಮೇರಿಕಾ, ಇನ್ ಎ ಪ್ಲೇಸ್ ಜಸ್ಟ್ ಅಕ್ರಾಸ್ ದ ಫ್ರಾಂಟಿಯರ್ಸ್, ಇನ್ ಇಟಲಿ, ಇನ್ ಫ್ರಾನ್ಸ್ ಅಂತ ಕೇಳಿದರೆ. ತುಂಬ ಈಸಿ ಪ್ರಶ್ನೆ ಇದು, ತಾವು ನೇರವಾಗಿ ಆನ್ಸರ್ ಮಾಡಿಬಿಡ್ಬೋದು. ಆಪ್ಷನ್ ಬಿ, ಇನ್ ಎ ಪ್ಲೇಸ್ ಜಸ್ಟ್ ಅಕ್ರಾಸ್ ದ ಫ್ರಾಂಟಿಯರ್ಸ್. ಅಲ್ಲಿ ಹೋಗಿ ಅವನು ಸೆಟ್ಲ್ ಆಗ್ತಾನೆ, ಸ್ವಲ್ಪ ಜಮೀನನ್ನು ತಗೋತಾನೆ, ಅಲ್ಲಿ ಅವನು ಮಾರ್ಕೆಟ್ ಗಾರ್ಡನಿಂಗ್ ಕೆಲಸನ ಮಾಡಿಕೊಂಡು ಬದುಕ್ತಾನೆ ಅನ್ನೋದನ್ನು ಪಾಠದಲ್ಲಿ ನೋಡಿದ್ದೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ವಿಚ್ ಗೌರ್ಮೆಂಟ್ ಈಸ್ ರಿಪಬ್ಲಿಕನ್ ಆ್ಯಂಡ್ ಹ್ಯಾಸ್ ನೋ ಪ್ರಾಪರ್ ರೆಸ್ಪೆಕ್ಟ್ ಫಾರ್ ದ ಕಿಂಗ್ ಇನ್ 2 ಡಿಯರ್. ಈ ಪಾಠದಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ರಿಪಬ್ಲಿಕನ್ ಗೌರ್ಮೆಂಟ್ ಇದೆ. ಆ ಗೌರ್ಮೆಂಟ್ ಯಾವುದು? ಆ ರಿಪಬ್ಲಿಕನ್ ಗೌರ್ಮೆಂಟಲ್ಲಿ ರಾಜನಿಗೆ ಸರಿಯಾಗಿರ್ತಕ್ಕಂಥ ಮರ್ಯಾದೆ, ರೆಸ್ಪೆಕ್ಟನ್ನು ಕೊಡಲ್ಲ. ಒಬ್ಬ ರಾಜ ಆಗಿದ್ದರೆ ಮತ್ತೊಬ್ಬ ರಾಜನಿಗೆ ಮರ್ಯಾದೆ ಕೊಡ್ತಾನೆ ಅಲ್ವಾ. ಆದರೆ ರಿಪಬ್ಲಿಕನ್ ಗೌರ್ಮೆಂಟ್ ಏನಿದೆ ಅದು ರಾಜನಿಗೆ ರೆಸ್ಪೆಕ್ಟ್ ಕೊಡಲ್ಲ. ಯಾವ ಗೌರ್ಮೆಂಟ್ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ದ ಇಟಾಲಿಯನ್ ಗೌರ್ಮೆಂಟ್, ದ ಅಮೇರಿಕನ್ ಗೌರ್ಮೆಂಟ್, ದ ಮೊನ್ಯಾಕೋ ಗೌರ್ಮೆಂಟ್, ದ ಫ್ರೆಂಚ್ ಗೌರ್ಮೆಂಟ್ ಅಂತ ಇದೆ. ಇಲ್ಲಿ ತುಂಬ ಈಸಿಯಾಗಿ ತಾವು ಆನ್ಸರ್ ಮಾಡ್ಬೋದು. ಆಪ್ಷನ್ ಡಿ, ದ ಫ್ರೆಂಚ್ ಗೌರ್ಮೆಂಟ್. ಅಲ್ಲಿ ಫ್ರೆಂಚ್ ಅನ್ನತಕ್ಕಂಥದ್ದು ರಿಪಬ್ಲಿಕನ್ ಗೌರ್ಮೆಂಟ್ ಇರ್ತದೆ. ಆದರೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಇಟಲಿನಲ್ಲಿ ಬ್ರದರ್ ಮೊನಾರ್ಕ್ ಇರ್ತಾನೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, ದ ಫ್ರೆಂಚ್ ಗೌರ್ಮೆಂಟ್. ಮುಂದಿನ ಪ್ರಶ್ನೆ ನೋಡಿ, ದ ಕ್ರಿಮಿನಲ್ ಇನ್ 2 ಡಿಯರ್ ಅಗ್ರೀಡ್ ಟು ಗೋ ಅವೇ ಫ್ರಮ್ ದ ಪ್ರಿಸನ್ ಆಫ್ಟರ್. ಅಲ್ಲಿರ್ತಕ್ಕಂಥ ಕ್ರಿಮಿನಲನ್ನು ಜೈಲಿಂದ ಕಳಿಸೋದಕ್ಕೆ ಒಪ್ಪಿಸಿದಾಗ ಯಾವಾಗ ಅವನು ಹೋಗೋಕೆ ಒಪ್ಕೋತಾನೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ಆಪ್ಷನ್ ಎ, ಹಿ ವಾಸ್ ಆಫರ್ಡ್ ಎ ಪೆನ್ಷನ್. ಅವನಿಗೆ ಇಂತಿಷ್ಟು ಅಂತ ನಿಂಗೆ ಪೆನ್ಷನ್ ಕೊಡ್ತೀವಿ, ಹೋಗ್ಬಿಡು ನೀನು ಅಂತ ಹೇಳಿದಾಗ ಹೊರಟೋದ್ನ. ಅಥವಾ ಹಿ ವಾಸ್ ಅಲೌಡ್ ಟು ಎಮಿಗ್ರೇಟ್, ಇಲ್ಲಿಂದ ನೀನು ಬೇರೆ ಕಡೆ ವಲಸೆ ಹೋಗು ಅಂತ ಹೇಳಿದಾಗ ಹೋದ್ನ. ಅಥವಾ ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್, ಗಾರ್ಡ್ನ ಯಾವಾಗ ಡಿಸ್ಮಿಸ್ ಮಾಡಿದ್ರೋ ಅವಾಗ ಹೊರಟೋದ್ನ. ಅಥವಾ ಹಿ ಬಿಕೇಮ್ ಓಲ್ಡ್, ಅವನು ವಯಸ್ಸಾಗಿ ಮುದುಕ ಆದಮೇಲೆ ಅಲ್ಲಿಂದ ಹೊರಟೋದ್ನ ಅಂತ ಆಪ್ಷನ್ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ಹಿ ವಾಸ್ ಆಫರ್ಡ್ ಎ ಪೆನ್ಷನ್. ಅವನಿಗೆ ಇಂತಿಷ್ಟು ದುಡ್ಡು ಕೊಡ್ತೀವಪ್ಪ, ನಿಮಗೆ ವರ್ಷಕ್ಕೆ 600 ಫ್ರ್ಯಾಂಕ್ಸ್ ಅಂತ ನಿಂಗೆ ಪೆನ್ಷನ್ ಕೊಡ್ತೀವಿ, ಹೋಗು ಅಂತ ಹೇಳಿದಾಗ ಆ ಷರತ್ತಿಗೆ ಒಪ್ಕೊಂಡು ಅವನು ಅಲ್ಲಿಂದ ಹೊರಟೋಗ್ತಾನೆ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಈ 2 ಡಿಯರ್ ಅನ್ನತಕ್ಕಂಥ ಪಾಠದಲ್ಲಿ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕೇಳ್ಬೋದು, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋದನ್ನು ನೋಡ್ಕೊಂಬಂದ್ವಿ. ಪಾಠ ಎಲ್ಲ ಓದಿರ್ತೀರ, ತಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ. ಆದರೂ ಕೂಡ ಇದೊಂಥರ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸ್ತಾ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಲೆಸನ್ಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನು ನೋಡೋಣ. ಸೊ ಟಿಲ್ ದೆನ್, take care.